ಮೊನ್ನೆ ನಾವು ಪೆಪ್ಪರ್ ರಸಮ್ ಹೇಗೆ ಮಾಡೋದು ಅಂತ ನೋಡಿದ್ವಿ. ಇವತ್ತು ನಾವು ಬೇಳೆ ಕಟ್ಟಲ್ಲಿ ಬೇಳೆ ರಸಮ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಲೋಟದಲ್ಲಿ ಅರ್ಧ ಲೋಟ ತೊಗರಿಬೇಳೆ, ಅರ್ಧ ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ. ಪುಟ್ಟ ಲೋಟದಲ್ಲಿ ಸಾಕು, ಒಂದು 25 ಗ್ರಾಮ್ ಹಿಡಿಸೋ ಅಷ್ಟು ಸಾಕಾಗುತ್ತೆ. ಇದಕ್ಕೊಂದು 4 ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹುಳ ಇದೆಯಾ ನೋಡಿಬಿಟ್ಟು ಚೆಕ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಅರಿಶಿನ, ಉಪ್ಪು, ಬೇಕಾದರೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಬೋದು, ಬೇಡ ಅನ್ನೋರು ಬಿಡ್ಬೋದು. ಅದು ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ. ನಾನು ಬೇಳೆನ ಹಿಂದಿನ ದಿವಸನೇ ನೆನೆಸಿಡ್ತೀನಿ. ಅಟ್ಲೀಸ್ಟ್ ಮಿನಿಮಮ್ 3 to 4 hours ನೆನೆಸ್ತೀನಿ. ಇದನ್ನು ಒಂದು 3 ರಿಂದ 4 ವಿಸಿಲ್ ಕೂಗಿಸ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗೆ ಹಾಕಿದ ತಕ್ಷಣವೇ ಆಫ್ ಮಾಡಿಬಿಡಬೇಕು ಫ್ಲೇಮು. ಇವಾಗ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಒಂದು ಸೋಸೋದನ್ನ ಇಟ್ಕೊಂಡು ನಾವು ಕೂಗಿಸ್ಕೊಂಡು ಇಟ್ಕೊಂಡಿರೋ ಬೇಳೆನ ಟೊಮೆಟೊನ ಅದಕ್ಕೆ ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿ ರಸಮ್ದು ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಳೆನ ಟೊಮೆಟೊನ ಮಸ್ಕೊಳ್ಳೋಣ. ಬೇಳೆನೂ ಬಾಯಿಗೆ ಸಿಗಲ್ಲ ನಮಗೆ, ಟೊಮೆಟೊ ಅದ್ರದ್ದು ಸಿಪ್ಪೆ ಏನೂ ಬಾಯಿಗೆ ಸಿಗಬಾರ್ದು. ಆ ಥರ ನೀಟಾಗಿ ಮಸ್ಕೊಳ್ಳೋಣ. ಇವಾಗ ಮತ್ತೆ ಅದನ್ನು ಕುದಿಯೋಕೆ ಇಟ್ಬಿಟ್ಟು ನಿಮ್ಮ ಮನೇಲಿ ಯಾವ ರಸಮ್ ಪೌಡರ್ ಯೂಸ್ ಮಾಡ್ತೀರೋ ಆ ರಸಮ್ ಪೌಡರ್ನ ಹಾಕ್ಬೋದು. ಇಲ್ಲಿ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ರಸಮ್ ಪೌಡರ್ ಹಾಕಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗುವಷ್ಟು ಹಾಕಿ. ನಾನಿಲ್ಲಿ ಆಲ್ಮೋಸ್ಟು 1.5 ರಿಂದ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಟೊಮೆಟೊ ಮತ್ತು ಹುಣಸೆಹಣ್ಣು ಎರಡೂ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡುತ್ತೆ ಫ್ಲೇವರು. ಬೆಲ್ಲ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡಿ. ಉಪ್ಪು ನಾವು ಇದಕ್ಕೆ ಬೇಳೆ ಬೇಯೋದಕ್ಕೆ ಹಾಕ್ಕೊಂಡಿದ್ದೀವಿ, ಆದ್ರೂ ಇಲ್ಲಿ ಎಕ್ಸ್ಟ್ರಾ ನೀರು ಸೇರಿಸಿರೋದ್ರಿಂದ ಉಪ್ಪು ಬೇಕಾಗಬಹುದು. ಟೇಸ್ಟ್ ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕು, ಅಥವಾ ಸ್ವಲ್ಪ ಸಿಹಿ ಬೇಕು ಅಂದರೆ ಸಿಹಿ, ಅಥವಾ ರಸಮ್ ಪೌಡರ್ ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಬಿಸಿ ಬಿಸಿ ಅನ್ನದ ಜೊತೆ ಸೂಪರಾಗಿರೋ ರಸಮ್ ರೆಡಿ. ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.